ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ರಾಜ್ಯಾದ್ಯಂತ ದ್ವಿತೀಯ ಪಿಯುಸಿ ಪ್ರಿಪರೇಟರಿ ಪರೀಕ್ಷೆ ನಡೀತಾ ಇದೆ. ಈ ಹೊತ್ತಲ್ಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ದೆಲ್ಲಿ? ರಾಜ್ಯಾದ್ಯಂತ ಲೀಕ್ ಆಯ್ತಾ ಅಥವಾ ಯಾವ ಭಾಗದಲ್ಲಿ ಲೀಕ್ ಆಗಿದೆ, ಇದರ ಸತ್ಯಾಸತ್ಯತೆ ಏನು, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಫೆಬ್ರವರಿ 28ರಿಂದ ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಆರಂಭ ಆಗುತ್ತೆ. ಅಂದ್ರೆ ನಿಮಗೆ ಗೊತ್ತಿರಬಹುದು, ಈಗಾಗಲೇ ಶಿಕ್ಷಣ ಸಚಿವರು ಕೂಡ ಘೋಷಣೆ ಮಾಡಿದ್ದಾರೆ. ದ್ವಿತೀಯ ಪಿಯುಸಿ ಆಗಲಿ ಅಥವಾ SLC ಆಗಲಿ, ಇದೆರಡು ಕೂಡ ಮೂರು ಸಲ ಪರೀಕ್ಷೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ ಯಾವ ವಿಷಯದಲ್ಲಿ ಜಾಸ್ತಿ ಅಂಕ ಬರುತ್ತೆ, ಆ ವಿಷಯವಾರು ನೀವು ಜಾಸ್ತಿ ಅಂಕ ಬರುವಂತಹ ಯಾವ ಪರೀಕ್ಷೆ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಳ್ಬಹುದು. ಮೂರು ಸಲ ಪರೀಕ್ಷೆ ಬರೆಯುವಂತಹ ಅವಕಾಶ ಇದೆ. ಸಪ್ಲಿಮೆಂಟರಿ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ತೆಗೆದುಹಾಕಿ ಪೂರಕ ಪರೀಕ್ಷೆ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಕೈಬಿಟ್ಟು ಕಂಪ್ಲೀಟ್ ಆಗಿ ಪರೀಕ್ಷೆ 1, 2, 3 ಅಂತ ಮಾಡಿರೋದು. ಸೊ ಈ ದ್ವಿತೀಯ ಪಿಯುಸಿ ಪರೀಕ್ಷೆ 1 ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ನಡೆಯಲಿದೆ. ಸೊ ಹಾಗಾಗಿ ಅದಕ್ಕೂ ಮುಂಚೆ ಪ್ರಿಪರೇಟರಿ ಎಕ್ಸಾಮ್ ಅನ್ನ ರಾಜ್ಯಾದ್ಯಂತ ನಡೆಸಲಾಗ್ತಾ ಇದೆ. ಈ ಸಲ ಒಂದು ಹೊಸ ನಿಯಮವನ್ನ ತರಲಾಗಿತ್ತು. ಏನಪ್ಪಾ ಅಂತಂದ್ರೆ, ರಾಜ್ಯಾದ್ಯಂತ ಏಕರೂಪ ಪ್ರಶ್ನೆ ಪತ್ರಿಕೆಯನ್ನ KSEAB ರೆಡಿ ಮಾಡಿ ಕೊಟ್ಟಿತ್ತು. ಅಂದ್ರೆ ಇಷ್ಟು ದಿನ ಜಿಲ್ಲಾವಾರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ರೆಡಿ ಆಗ್ತಾ ಇತ್ತು. ಈ ಸಲ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯಿಂದ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ತಯಾರು ಮಾಡಿ ರಾಜ್ಯಾದ್ಯಂತ ಸರಬರಾಜಾಗತ್ತೆ. ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಎಕ್ಸಾಮ್ ಅನ್ನ ಬರಿತಾ ಇದ್ರು. ಆದ್ರೆ ಈ ಸಲ ಈ ಒಂದು ಎಕ್ಸಾಮ್ ಪ್ರಿಪರೇಟರಿ ಎಕ್ಸಾಮ್ ಲೀಕ್ ಆಗಿರೋ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇಷ್ಟೆಲ್ಲ ಸ್ಟ್ರಿಕ್ಟ್ ಆಗಿದ್ರು ಕೂಡ, ಇಷ್ಟೆಲ್ಲ ನಿಯಮವನ್ನ ಮಾಡಿದ್ರು ಕೂಡ ಕ್ವಶನ್ ಪೇಪರ್ ಎಲ್ಲಿ ಲೀಕ್ ಆಯ್ತು ಅನ್ನುವಂತಹ ಪ್ರಶ್ನೆ ಇದೆ. ನಿನ್ನೆ ನಡಿಬೇಕಾಗಿದ್ದಂತಹ ಮ್ಯಾಥ್ಸ್ ಎಕ್ಸಾಮ್, ಸೆಕೆಂಡ್ ಪಿಯುಸಿಯ ಗಣಿತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊನ್ನೆ ರಾತ್ರಿಯೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಅದು ಕೂಡ ಶಿವಮೊಗ್ಗ ಪರೀಕ್ಷಾ ಕೇಂದ್ರದಲ್ಲಿ ಲೀಕ್ ಆಗಿದೆ ಅನ್ನುವಂತಹ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇತ್ತು. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದ್ರೆ PU ಬೋರ್ಡಿಂದನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೇಳಿದಾಗ ಅವರು ಕೂಡ ಈ ವಿಚಾರವನ್ನ ಖಚಿತಪಡಿಸಿದ್ರು. ಶಿವಮೊಗ್ಗ ಪರೀಕ್ಷಾ ಕೇಂದ್ರದಲ್ಲಿ 2 ಕಡೆ ಅಥವಾ ಕೆಲವು ಕಡೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ನಿಜ ಅಂತ ಖಚಿತಪಡಿಸಿದ್ರು. ಸಂಬಂಧಪಟ್ಟ DDPU ಕೂಡ ಪೊಲೀಸ್ ಠಾಣೆಗೆ, ಸ್ಥಳೀಯ ಪೊಲೀಸ್ ಠಾಣೆಗೆ ಈ ಸಂಬಂಧಪಟ್ಟ ಹಾಗೆ ದೂರನ್ನ ದಾಖಲು ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಹೇಗೆ ಲೀಕ್ ಆಯ್ತು, ಲೀಕ್ ಮಾಡಿದವರು ಯಾರು, ಇದೆಲ್ಲವನ್ನು ಕೂಡ ಕಾನೂನು ರೀತಿಯಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ದೂರನ್ನ ಕೊಟ್ಟಿರುವಂತದ್ದು. ಈ ಮಧ್ಯ PU ಮಂಡಳಿಯಿಂದಲೂ ಕೂಡ ಸದ್ಯ ಆಂತರಿಕ ತನಿಖೆಯನ್ನ ಮಾಡಲಾಗ್ತಾ ಇದೆ. ಯಾಕಂದ್ರೆ ಇದು ಗಂಭೀರವಾದಂತಹ ವಿಚಾರ. ರಾಜ್ಯಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಾರೆ. ಒಂದು ಸಲ ಪ್ರಶ್ನೆ ಪತ್ರಿಕೆ ಲೀಕ್ ಅಂತ ಹೇಳ್ಬಿಟ್ರೆ ಪೋಷಕರಿಗೂ ಒಂಥರ ಆತಂಕ ಆಗುತ್ತೆ. ಜೊತೆಗೆ ವಿದ್ಯೆಯನ್ನ ಕಲಿತಾ ಇರುವಂತಹ, ಜೊತೆಗೆ ಪ್ರಾಮಾಣಿಕವಾಗಿ ಪರೀಕ್ಷೆಯನ್ನು ಬರೀಬೇಕು ಅಂತ ಅನ್ಕೊಂಡಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಲಾಸ್ ಆಗುತ್ತೆ. ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಲೀಕ್ ಆದ್ರೆ ಇವರು ಮೈನ್ಸ್ಗೆ ಅಂದ್ರೆ ಮುಖ್ಯ ಪರೀಕ್ಷೆ ಏನ್ ಬರುತ್ತೆ, ಆ ಒಂದು ಪರೀಕ್ಷೆಯಲ್ಲಿ ಇವರು ಎಷ್ಟು ಗಂಭೀರವಾಗಿ ತಗೊಳ್ತಾರೆ ಅನ್ನುವಂತಹ ಪ್ರಶ್ನೆ ಇರುತ್ತೆ. ಸೊ ಹಾಗಾಗಿ ಇದ್ರ ಬಗ್ಗೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬಂದಿತ್ತು. ಕೇವಲ ಶಿವಮೊಗ್ಗ ಪರೀಕ್ಷಾ ಕೇಂದ್ರದಲ್ಲಿ ಮಾತ್ರ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರೂ ಕೂಡ ಇದು ಎಫೆಕ್ಟ್ ಸಾಕಷ್ಟು ಜನರ ಮೇಲೆ ಆಗುತ್ತೆ, ಯಾಕಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ ಆಗುತ್ತೆ. ಸೊ ಹಾಗಾಗಿ ಕಠಿಣವಾದಂತಹ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತಹ ಒತ್ತಾಯ ಖಾಸಗಿ ಶಾಲಾ ಕಾಲೇಜುಗಳ ಒಕ್ಕೂಟ ಕೂಡ ಮಾಡಿತ್ತು. ಅದ್ರ ಜೊತೆಗೆ ಪೋಷಕರು ಕೂಡ ಮಾಡಿದ್ರು. ಅದ್ರ ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸದ್ಯ ಈಗ PU ಬೋರ್ಡ್ ಇಂದ PU ಮಂಡಳಿಯ ಡೈರೆಕ್ಟರ್ ಆಗಿರುವಂತಹ ಭರತ್ ಅವರು ಕೂಡ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಂತರಿಕ ತನಿಖೆಯನ್ನ ಕೂಡ ಮಾಡಲಾಗ್ತಾ ಇದೆ. ಒಂದು ಕಮಿಟಿಯನ್ನ ರಚನೆ ಮಾಡಿ ಯಾರು ಈ ರೀತಿಯಾಗಿ ಮಾಡಿರೋದು, ಎಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯ್ತು, ಯಾರು ಇದಕ್ಕೆ ಕಾರಣ, ಈ ಎಲ್ಲ ವಿಚಾರವನ್ನು ಕೂಡ ಕಂಡು ಹಿಡಿಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ತನಿಖೆ ಕೂಡ ಆರಂಭ ಆಗಿದೆ. ಇವತ್ತಿನಿಂದ ತನಿಖೆ ಕೂಡ ಆರಂಭ ಆಗಿರೋದು. ಸೊ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂಥದ್ದು ಒಕ್ಕೊರಲಿನ ಒತ್ತಾಯ. ಇದ್ರ ಜೊತೆಗೆ ಎಕ್ಸಾಮ್ ಕ್ವಶನ್ ಪೇಪರ್ ಅನ್ನುವಂಥದ್ದು ಲೀಕ್ ಆದ್ರೆ ಎಷ್ಟು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಅಂದ್ರೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ನಿನ್ನೆ ನಡಿಬೇಕಾಗಿದ್ದಂತಹ ಎಕ್ಸಾಮ್ ಕ್ವಶನ್ ಪೇಪರ್ ಮೊನ್ನೆನೇ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಅದರಲ್ಲೂ ಕೂಡ ಬಹುತೇಕರು 2,000, 3,000ಕ್ಕೆಲ್ಲ ಕ್ವಶನ್ ಪೇಪರ್ ಸಿಗುತ್ತೆ ಅನ್ನುವಂತಹ ಕಮೆಂಟ್ಸ್ ಗಳನ್ನ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಮಾಡ್ತಾ ಇದ್ರು. ಇಷ್ಟು ಸೆಕೆಂಡ್ PUC ಮಕ್ಕಳಿಗೆ ಪ್ರಿಪರೇಟರಿ ಎಕ್ಸಾಮ್ ಬಗ್ಗೆನೇ ಈ ರೀತಿಯಾದಂತಹ ಕೆಲವು ಮಕ್ಕಳಿಗೆ ಈ ರೀತಿಯಾದಂತಹ ಅಭಿಪ್ರಾಯ ಬಂದ್ಬಿಟ್ರೆ ಅವರು ಮುಖ್ಯ ಪರೀಕ್ಷೆಯಲ್ಲಿ ಏನ್ ರೆಡಿ ಆಗ್ತಾರೆ, ಏನ್ ಓದ್ತಾರೆ ಅನ್ನುವಂತಹ ಪ್ರಶ್ನೆ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ಕಠಿಣವಾದಂತಹ ಕಾನೂನು ಕ್ರಮವನ್ನ ಈ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿರೋರ ವಿರುದ್ಧ ಕೈಗೊಳ್ಳಬೇಕು ಅನ್ನೋದು ಎಲ್ಲರ ಆಗ್ರಹ. ಜೊತೆಗೆ ನ್ಯೂಸ್ 18ನ ಕಳಕಳಿ ಕೂಡ. ಕ್ಯಾಮರಾಮನ್ ಗುರುಶೇಖರ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.